ಎಕ್ಸಾಮಿಗೆ ಓದುದು. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗಿದ್ದು ಕೆಲವೆಲ್ಲ ಕೆಲಸ ಆಯಿತು, ಹಾಗೆಯೇ ತೋಟಕ್ಕೆ ಹುಲ್ಲನ್ನು ಕೂಡ ತಂದಾಯಿತು. ಇವಾಗ ನನಗೆ ಮಂಗಳೂರಿಗೆ ಹೋಗಲಿಕ್ಕಿದೆ, ಹಾಗಾಗಿ ಇವಾಗ ನಾನು ಹೊರಟಿದ್ದೇನೆ. ಬೇಗನೆ ಮಂಗಳೂರಿಗೆ ಹೋಗಿ ಬರ್ತೇನೆ. ಬೆಳಿಗ್ಗೆ ಮಂಗಳೂರಿಗೆ ಹೋಗಿ ಮಧ್ಯಾಹ್ನ ಆಗುವಾಗ ವಾಪಸ್ ಬಂದೆ. ಹಾಗೆ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಅಡಿಕೆಯನ್ನು ಕೂಡ ಸುಳ್ದಾಯಿತು. ಹಾಗೆ ಇವಾಗ 3:30 ಆಗ್ತಾ ಬಂತು. ಹಾಲು ಕರೀಲಿಕ್ಕೆ ಇನ್ನೂ ಕೂಡ ಅರ್ಧ ಗಂಟೆ ಇದೆ. ಇವತ್ತು ಮೊದಲು ಟೀ ಮಾಡಿ ಕುಡಿತೇನೆ, ಆಮೇಲೆ ಹಾಲು ಕರೆಯೋದು. ಹಾಗೆ ಸ್ವಲ್ಪ ಹಪ್ಪಳ ಇದೆ, ತುಂಬ ಸಮಯ ಆಯ್ತು ಇವಾಗ ಫ್ರೈ ಮಾಡಿದೆ, ಅದನ್ನು ಕೂಡ ಇವಾಗ ಫ್ರೈ ಮಾಡಬೇಕು. ನೋಡಿ, ಇಷ್ಟು ಹಪ್ಪಳ ಉಳಿದಿದೆ ಮಳೆಗಾಲದಲ್ಲಿ ಫ್ರೈ ಮಾಡಿ. ಹಾಗೆ ಇವತ್ತು ಕೂಡ ಇನ್ನೊಂದು 2 ಸಾರಿ ಫ್ರೈ ಮಾಡ್ಬೋದು. ಇವಾಗ ಸ್ವಲ್ಪ ಫ್ರೈ ಮಾಡ್ತೇನೆ. ಎಣ್ಣೆ ಬಿಸಿಯಾಗಿದೆ, ಹಪ್ಪಳವನ್ನು ಫ್ರೈ ಮಾಡ್ತೇನೆ. ಹೊರಗಡೆ ಮಳೆ ಕೂಡ ಬರ್ತಾ ಇದೆ. ನೋಡಿ, ಇಷ್ಟು ಹಪ್ಪಳ ಫ್ರೈ ಮಾಡಿದೆ. ಇನ್ನು ಬೇಗನೆ ಟೀ ಕುಡಿಯುವಾಗ ಹಪ್ಪಳವನ್ನು ತಿನ್ನೋದು. ನೋಡಿ, ಇವಾಗ ಹಪ್ಪಳ ರೆಡಿ ಆಯಿತು. ಹಾಗೆಯೇ ಜಾನವರು ಟೀ ಕೂಡ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ನಾನು ಸ್ವಲ್ಪ ಬ್ಲ್ಯಾಕ್ ಟೀ ಮಾಡಿದೆ, ಹಾಗೆ ಹಪ್ಪಳ. ಎಕ್ಸಾಮಿಗೆ ಓದುವುದರ ಜೊತೆಗೆ ಆಟ ಅಲ್ವಾ? ಇನ್ನೆಷ್ಟು ಎಕ್ಸಾಮ್ ಬಾಕಿ ಉಂಟು? 3. ಇಲ್ಲಿ ಹಪ್ಪಳ ತಿಂತಾ ಇದ್ದಾರೆ. ಕುರುಮ್ ತಿನ್ನ ಹಪ್ಪಳ. ಮತ್ತೆ ಆಡು. ಒಳ್ಳೆ ನೋಡಿ, ಹಪ್ಪಳ ತಿನ್ನೋದು ಬಿಟ್ಟು ರಸ್ಕ್ ತಿಂತಾ ಇದ್ದಾಳೆ, ಚಾದಲ್ಲಿ ಮುಳುಗಿಸಿ. ಸಾಯಂಕಾಲದ ಟೀ ಇವತ್ತು ಹಾಲು ಕರೀದಕ್ಕಿಂತ ಮೊದಲೇ ಮಾಡಿದೆ. ಇವಾಗ ಕುಡ್ದಾಯಿತು. ಇನ್ನು ಇವಾಗ ಬೇಗನೆ ಹೋಗಿ ಹಾಲು ಕರಿಬೇಕು. ಗಟ್ಟಿ ಮಲಗಿದೆ. ಇವಾಗ ಎಬ್ಬಿಸ್ತೇನೆ, ಸ್ವಲ್ಪ ನೀರು ಚುಮುಕಿಸಿ. ನೋಡಿ, ಇವಾಗ ಎದ್ದಿತ್ತಲ್ವಾ. ತಿಂಡಿ ಕೂಡ ರೆಡಿ ಆಯಿತು.
ನೋಡಿ ಹಕ್ಕಿ ಮರಿಗಳು ಇವತ್ತು ಇಷ್ಟು ದೊಡ್ಡದಾಗಿದೆ. ಗಂಟೆ 5:15 ಆಗ್ತಾ ಬಂತು. ಇನ್ನು ಸಾಯಂಕಾಲಕ್ಕೆ ಒಂದು ಮೀನು ಫ್ರೈ ಮಾಡಲಿಕ್ಕಿದೆ, ಹಾಗಾಗಿ ಅದಕ್ಕೆ ಇವಾಗ ಬೇಗನೆ ಮಸಾಲವನ್ನು ಹಾಕ್ತೇನೆ. ಹಾಗೆಯೇ ಅನ್ನ ಕೂಡ ಆಗಬೇಕು, ಅದಕ್ಕೆ ಕೂಡ ಇವಾಗ ಅಕ್ಕಿಯನ್ನು ತೊಳೆದು ಹಾಕ್ತೇನೆ. ಇವತ್ತು ನಾನು ಸಾಯಂಕಾಲ ಅಡುಗೆ ಮಾಡೋದು. ಸಾರು ಇದೆ, ನಿನ್ನೆ ಮಾಡಿದ್ದೇ ಇದೆ, ಸಾಕು ರಾತ್ರಿಗೆ. ಮತ್ತು ನಾಳೆ ಬೆಳಿಗ್ಗೆ ಏನಾದರೂ ಮಾಡೋದು. ಮೀನಿಗೆ ಮಸಾಲವನ್ನು ಹಾಕ್ತೇನೆ. ಅಪ್ಪ ಮಸಾಲ ಅಂತೇಳಿ ಒಂದು ರೆಡಿಮೇಡ್ ಪೌಡ್ರ್ ತಂದಿದ್ದೇನೆ. ಇದನ್ನು ಹಾಕಿದರೆ ಇದಕ್ಕೆ ಬೇರೆ ಏನು ಹಾಕಬೇಕು ಅಂತಿಲ್ಲ. ಚಿಕನ್ ಫ್ರೈ ಮಾಡಲಿಕ್ಕೆ ಕೂಡ ಇದನ್ನು ಯೂಸ್ ಮಾಡ್ಬೋದು, ಹಾಗೆ ಮೀನು ಫ್ರೈ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ಇವಾಗ ಅದನ್ನೇ ಹಾಕಿ ನಾನು ಇವತ್ತು ಮೀನನ್ನು ಫ್ರೈ ಮಾಡ್ತೇನೆ. ಇದರಲ್ಲಿ ಮಾತ್ರ ತುಂಬಾ ಕಲರ್ ಆ್ಯಡ್ ಮಾಡಿದ್ದಾರೆ. ಇವಾಗ ನೋಡಲಿಕ್ಕೆ ಲೈಟ್ ಕಲರ್ ಇದ್ದರೂ ಸ್ವಲ್ಪ ಮಿಕ್ಸ್ ಮಾಡಿ ಆದಾಗ ತುಂಬಾ ಕೆಂಪು ಕಲರ್ ಬರ್ತದೆ. ಇದಕ್ಕೆ ಸ್ವಲ್ಪ ಲಿಂಬೆ ಹುಳಿ ರಸವನ್ನು ಹಾಕ್ತೇನೆ. ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತೇನೆ. ನೋಡಿ ಎಷ್ಟು ಕೆಂಪಗಾಯಿತು ನೋಡಿ. ತುಂಬಾ ಕಲರ್ ಹಾಕ್ತಾರೆ ಇದಕ್ಕೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಇವಾಗ ಮಸಾಲ ರೆಡಿ ಆಯಿತು. ಮೀನಿಗೆ ಮಸಾಲವನ್ನು ಹಾಕ್ತೇನೆ. ಮಸಾಲ ಸ್ವಲ್ಪ ತೆಳುವಾಯಿತು. ಇನ್ನು ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ, ಮತ್ತೆ ನಾನು ಫ್ರೈ ಮಾಡಿ. ಇವಾಗ ಮೀನು ಫ್ರೈ ಮಾಡಲಿಕ್ಕೆ ಮಸಾಲವನ್ನು ಹಾಕಿ ಆಯ್ತೀನಿ. ಬೇಗನೆ ಅಕ್ಕಿಯನ್ನು ತೊಳೆದು ಹಾಕ್ತೇನೆ. ಇಲ್ಲೀಗ ಎಣ್ಣೆ ಬಿಸಿಯಾಗಿದೆ, ಮೀನನ್ನು ಫ್ರೈ ಮಾಡ್ತೇನೆ. ನೋಡಿ ಮೀನು ಫ್ರೈ ಕೂಡ ಇವಾಗ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನಿನ್ನೆ ವ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತು ಬೆಳಗ್ಗೆನೇ ನಾನು ಊರಿಗೆ ಹೋಗಿ ಬಂದೆ. ನನ್ನ ದೊಡ್ಡಮ್ಮ ತೀರಿ ಹೋಗಿದ್ರು, ಹಾಗಾಗಿ ಮರಣಕ್ಕೆ ಹೋಗಿ ಇವಾಗಷ್ಟೇ ಬಂದೆ. ಅಷ್ಟು ದೂರಕ್ಕೆ ಹೋಗಿ ವಾಪಸ್ ಮನೆಗೆ ಬರುವಾಗ ತುಂಬಾ ಸಾಕಾಯಿತು. 2:30ಗೆ ಮನೆಗೆ ರೀಚ್ ಆದೆ. ಬೆಳಗ್ಗೆ 7 ಗಂಟೆಗೆ ಇಲ್ಲಿಂದ ಹೊರಟಿದ್ದೆ, ವಾಪಸ್ 2:30ಗೆ ಮನೆಗೆ ರೀಚ್ ಆದೆ. ಹೋಗಿ ಬರೋದಂದರೆ ತುಂಬಾ ಆಯಾಸ ಆಗ್ತದೆ. ಹಾಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಮಲಗಿದೆ. ಹಾಗೆ ಇನ್ನೂ ಮಧ್ಯಾಹ್ನ ಮೇಲೆ ನನಗೆ ಇವಾಗ ದನವನ್ನು ತರಬೇಕು, ಕರುಗಳನ್ನು ತರಬೇಕು, ಹಾಗೆಯೇ ಹಾಲು ಕರಿಬೇಕು. ತುಂಬಾ ಕೆಲಸ ಇದೆ. ಯಾಕೆಂದರೆ ಇವತ್ತು ಜಾನ್ ಅವರು ಮನೆಯಲ್ಲಿ ಬಂದೆ. ನಾನು ಬರೋದರ ಮೊದಲೇ ಜಾನ್ ಅವರು ಹೋಗಿದ್ದಾರೆ. ದ್ವೀಪವಾಸಿಗಳ ಬದುಕಿನ ರಕ್ಷಣೆಗಾಗಿ ಹೋರಾಟ ನಡೀತಾ ಇದೆ ಮಂಗಳೂರಲ್ಲಿ. ಹಾಗೆ ಎಲ್ಲರೂ ಒಗ್ಗೂಡಿ ಇದಕ್ಕೆ ಒಂದು ಹೋರಾಟ ಮಾಡಲಿಕ್ಕೆ ಅಂತೇಳಿ ಎಲ್ಲರೂ ಸೇರಿದ್ದಾರೆ. ಹಾಗೆ ಇವತ್ತು ಮಂಗಳೂರಲ್ಲಿ ಈ ಹೋರಾಟ ನಡೀತಾ ಇದೆ. ಹಾಗಾಗಿ ನಮ್ಮ ಊರಿನವರು ಕೆಲವರೆಲ್ಲ ಹೋಗಿದ್ದಾರೆ, ಹಾಗೆ ಜಾನ್ ಕೂಡ ಹೋಗಿದ್ದಾರೆ. ದ್ವೀಪವಾಸಿಗಳ ಬದುಕಿನ ರಕ್ಷಣೆಗಾಗಿ ಅಂದರೆ ನಮ್ಮ ಹತ್ತಿರನೇ ಬಂಟ್ವಾಳ ಮಂಗಳೂರಿನ ಮಧ್ಯದಲ್ಲಿ ಒಂದು ದ್ವೀಪ ಇದೆ. ಆ ದ್ವೀಪ ತುಂಬಾ ವಿಸ್ತಾರವಾಗಿತ್ತಂತೆ. ಆದರೆ ಇವಾಗ ಅದರ ಸುತ್ತಲಿನ ಮರಳನ್ನೆಲ್ಲ ತೆಗೆದು ದ್ವೀಪ ಸಣ್ಣದಾಗಿದೆಯಂತೆ. ಎಷ್ಟೋ ಎಕರೆ ಸ್ಥಳವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಒಂದು ರಕ್ಷಣೆ ಬೇಕಲ್ವಾ ಆ ದ್ವೀಪದಲ್ಲಿರುವವರಿಗೆ. ಹಾಗಾಗಿ ಇವತ್ತು ಅದಕ್ಕಾಗಿ ಇವತ್ತು ಹೋರಾಟ ನಡೀತಾ ಇದೆ.
ಹಾಗೆ ನನಗೆ ಕೂಡ ಹೋಗಬೇಕಿತ್ತು, ಆದರೆ ಮನೆಯಲ್ಲಿ ಹಾಲು ಕರೀಲಿಕ್ಕೆ ಇರುವಾಗ ಇಬ್ಬರೂ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾರಾದರೂ ಒಬ್ಬರೇ ಹೋಗ್ಬೇಕಷ್ಟೇ. ಬೆಳಿಗ್ಗೆ ಹೋಗುವಾಗಲೇ ಅಮ್ಮನನ್ನು ನೋಡಿ ಮಾತಾಡಿಸಿ ಹೋದೆ. ಬರುವಾಗ ನಾವು ಸೀದಾ ಬಂದೆ. ಇಲ್ಲಿಂದ ಮಂಗಳೂರು ತನಕ ಬಸ್ಸಲ್ಲಿ ಹೋಗಿ ಅಲ್ಲಿಂದ ನನ್ನ ಜೊತೆ ಕಾರಲ್ಲಿ ಹೋದೆ. ಹಾಗಾಗಿ ಬರುವಾಗ ಅವರು ಸೀದಾ ಮಂಗಳೂರಿಗೆ ಬಂದರು. ಹಾಗೆ ನಾನು ಬೇಗನೆ ರೀಚ್ ಆದೆ. ಇಲ್ಲದಿದ್ದರೆ 3:30 ಆಗ್ತಿತ್ತು ಬಸ್ಸಿಗೆ ವೆಯ್ಟ್ ಮಾಡಿ ಬರೋದಾದರೆ. ಬೇಗನೆ ಹೋಗಿ ದನವನ್ನು ತರ್ತೇನೆ, ಹಾಗೆಯೇ ಹಾಲು ಕೂಡ ಕರೀಲಿಕ್ಕಿದೆ. ಮತ್ತು ಸಾಯಂಕಾಲದ ಹೊತ್ತಲ್ಲಿ ಕರುಗಳನ್ನು ತರ್ತೇನೆ. ಅಷ್ಟಾಗುವಾಗ ಜಾನ್ ಕೂಡ ಬರುವರು. ಹಾಗೆ ಮೊದಲಿಗೆ ಹೋಗಿ ದನವನ್ನು ತರ್ತೇನೆ, ಮತ್ತು ಅದಕ್ಕೆ ನೀರೆಲ್ಲ ಇಟ್ಟು ತಿಂಡಿಯನ್ನೆಲ್ಲ ರೆಡಿ ಮಾಡಿ ಆಗುವಾಗ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಗ್ತದೆ. ಹಾಗೆ ತುಂಬ ಟಯರ್ಡ್ ಕೂಡ ಆಗ್ತದೆ. ಹೋಗಿ ಬರುವುದಂದರೆ ತುಂಬಾ ಸಾಕಾಗುವುದು, ಯಾಕೆಂದರೆ ತುಂಬ ದೂರ ಅಲ್ವಾ. ಹಾಗೆ ನಾವು ಯಾವಾಗಲೂ ಹೋದ ದಿವಸ ಇದ್ದು ನೆಕ್ಸ್ಟ್ ಡೇ ಬರೋದು. ಇದು ಅಮ್ಮನ ಮನೆ ಹತ್ತಿರನೇ ನಮ್ಮ ದೊಡ್ಡಪ್ಪನ ಮನೆ. ಹಾಗೆ ದೊಡ್ಡಮ್ಮ ತೀರಿ ಹೋಗಿದ್ದರು. ಅವರಿಗೆ ಕೂಡ ಏಜ್ 98 ಆಗಿತ್ತು. ನನ್ನ ಅತ್ತೆಯವರಿಗಿಂತ 1 ವರ್ಷ ದೊಡ್ಡವರು. ಪ್ರತಿ ಸಲ ಹೋದಾಗ ಅವ್ರು ಹೇಳ್ತಿದ್ರು, ನಿಮ್ಮ ಅತ್ತೆಗಿಂತ ನಾನು 1 ವರ್ಷ ದೊಡ್ಡವರು ಅಂತೇಳಿ. ಅವರು ಹುಷಾರಿದ್ದರು, ಆದರೆ ಸ್ವಲ್ಪ ಕೆಲವು ಸಮಯದ ಅನಾರೋಗ್ಯದಿಂದ ಅವರು ನಿನ್ನೆ ತೀರಿ ಹೋದ್ರು. ಹಾಗೆ ಇವತ್ತು ಮರಣ ಇತ್ತು, ಹೋಗಿ ಬಂದೆ. ನಾನು ದನವನ್ನು ಹುಡುಕಿಕೊಂಡು ಗದ್ದೆಗೆ ಬಂದದ್ದು. ಅವರು ನಾನು ಹೋಗುವಾಗ ಹೇಳಿದರು, ನಾನು ತರುವುದಿಲ್ಲ, ನೀನೇ ಹೋಗಿತ್ತಾ ಅಂತೇಳಿ. ಇವಾಗ ಅದು ಜೋರು ಬೊಬ್ಬೆ ಹಾಕ್ತಿತ್ತು ಅಂತೇಳಿ ಮನೆ ಹತ್ರ ಕೊಂಡೋಗಿ ಕಟ್ಟಿದ್ದಾರೆ. ಇವಾಗ ಮನೆಗೆ ಹೋಗ್ತೇನೆ. ಅಲ್ಲಿ ಹೊರಗಡೆ ಕಟ್ಟಿದ್ದಾರಂತೆ, ಮತ್ತೆ ಹಟ್ಟಿಯಲ್ಲಿ ಕಟ್ಟಿ ಅದಕ್ಕೆ ನೀರೆಲ್ಲ ಇಟ್ಟು ಮತ್ತೆ ಹಿಂಡಿ ಇಟ್ಟು ಹಾಲು ಕರೆಯುವುದು. ಗದ್ದೆಯಲ್ಲಿ ಜೋರು ಒಬ್ಬೆ ಹಾಕಿತ್ತು ಅಂತೇಳಿ ಇಲ್ಲಿ ತಂದು ಕಟ್ಟಿ ಹೋಗಿದ್ದಾರೆ. ನಾನು ಗದ್ದೆಯಲ್ಲಿ ಹುಡುಕುವುದು. ಇದು ಇಲ್ಲಿದೆ. ಇವಾಗ ಸ್ವಲ್ಪ ನೀರಿಡ್ತೇನೆ. ಇನ್ನು ಹಾಲು ಕರೀಲಿಕ್ಕೆ ಇನ್ನು ಕೂಡ ಸ್ವಲ್ಪ ಟೈಮ್ ಇದೆ. ಹಾಗೆ ಕರುಗಳನ್ನು ಮೇಲ್ಗಡೆ ಕಟ್ಟಿದ್ದಾರೆ. ಅಲ್ಲಿ ಒಮ್ಮೆ ಹೋಗಿ ನೋಡಿ ಬರ್ತೇನೆ ಏನು ಮಾಡ್ತದೆ ಅಂತೇಳಿ. ಒಂದು ಕರು ಬೊಬ್ಬೆ ಹಾಕ್ತಾ ಇದೆ. ನೋಡಿ, ಮಿಂಟು ಇಲ್ಲಿದೆ. ಚೆನ್ನಾಗಿ ಹುಲ್ಲನ್ನು ತಿಂದು ಇವಾಗ ಕರೆಯುವುದು ಕೊಂಡೋಗ್ಲಿಕ್ಕೆ. ಇನ್ನೊಂದು ಇಲ್ಲುಂಟು ನೋಡಿ. ಇದನ್ನು ಇವಾಗ ಬಿಡಿಸಬೇಕು ಅಂತಿಲ್ಲ, ಯಾಕೆಂದರೆ ಸಿಕ್ಕಾಕೊಂಡಿಲ್ಲ. ಹಾಗಾಗಿ ಹಾಗೇ ಇರಲಿ, ಮತ್ತು 5 ಗಂಟೆಯ ನಂತರ ಬಂದು ಕೊಂಡೋಗೋದು. ಅಷ್ಟರ ತನಕ ಇಲ್ಲೇ ಇರಲಿ ಅಂತೇಳಿ. ಹುಲ್ಲಿದೆ, ತಿನ್ಬೋದು ಎಷ್ಟು ಬೇಕಾದರೂ. ಇದನ್ನು ಸ್ವಲ್ಪ ಬಿಡಿಸಿ ಕಟ್ತೇನೆ. ಹಾಗೆ ಮಿಂಟುವನ್ನು ಮಾತ್ರ ನಾನು ಬಿಡಿಸಿ ಕಟ್ಟಿದೆ. ಇಲ್ಲಿ ಸ್ವಲ್ಪ ಹುಲ್ಲಿದೆ, ಅದನ್ನು ತಿನ್ನಲಿ ಅಂತೇಳಿ. ಈಗಾದರೂ ಹೋಗಿ ಬಂದರೆ ಎಷ್ಟೊಂದು ಸುಸ್ತಾಗೋದು ಅಂತಿಲ್ಲ. ಇವತ್ತು ಬಿಸಿಲಿತ್ತು, ಮಳೆ ಅಷ್ಟಿಲ್ಲ. ಆದರೆ ಕೆಲವೊಮ್ಮೆ ಮೋಡ ಆಗ್ತಿತ್ತು, ಮಳೆ ಬರಲಿಲ್ಲ. ಮರಣದ ಕಡೆ ಎಲ್ಲ ತುಂಬಾ ಒಳ್ಳೆಯದಾಯಿತು ಮಳೆ ಇಲ್ಲದ ಕಾರಣ. ಎಷ್ಟು ಚೆನ್ನಾಗಿದೆ ನೋಡಿ ಈ ಹೂ. ಕರುಗಳನ್ನು ಕೂಡ ಹೋಗಿ ನೋಡಿ ಬಂದಾಯಿತು. ಇನ್ನು ಬೇಗನೆ ಇವಾಗ ಹಾಲು ಕರೀತೇನೆ. ಹಿಂಡಿಯನ್ನೆಲ್ಲ ರೆಡಿ ಮಾಡಿ ಇಟ್ಟೇ ಹೋಗಿದ್ದಾರೆ. ಹಾಗಾಗಿ ಇವಾಗ ನನಗೆ ಈಸಿ ಆಯಿತು. ಇನ್ನು ಬೇಗನೆ ಹಾಲು ಕರೀತೇನೆ. ನೋಡಿ, ಹಾಲನ್ನು ಕ್ಯಾನಲ್ಲಿ ತುಂಬಿಸಿ ಆಯಿತು. ಹಾಲು ಕರೆಯುವ ಕೆಲಸ ಆಯಿತು. ಇನ್ನು ಒಂದು ಟೀ ಮಾಡ್ತೇನೆ. ಹಾಲು ಕೊಂಡೋಗ್ಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಟೈಮ್ ಇದೆ. ಹಾಗೆ ಟೀ ಮಾಡ್ತೇನೆ. ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಟೀ ಮಾಡಬೇಕು ಅಂತಿದೆ. ಅಷ್ಟು ಒಂದು ಸುಸ್ತಾಗ್ತಾ ಇದೆ. ಹಾಗೆ ಒಂದು ಟೀ ಕುಡಿದ್ರೆ ಒಂದು ಫ್ರೆಶ್ ಆಗ್ತದಲ್ವ. ಹಾಗಾಗಿ ಲೈಟಾಗಿ ಒಂದು ಬ್ಲ್ಯಾಕ್ ಟೀ ಮಾಡ್ತೇನೆ. ಹಾಲು ಕೂಡ ಮೇಲೆ ಬಂತು. ಹಾಗೆಯೇ ಟೀ ಕೂಡ ರೆಡಿ ಆಗ್ತಾ ಇದೆ. ಇನ್ನು ಇದಕ್ಕೆ ನಾನು ಹಾಲು ಹಾಕೋದಿಲ್ಲ. ಮನುತಳಿಗೆ ಸ್ವಲ್ಪ ಟೀ ಬೇಕು ಅಂತ ಹೇಳಿದ್ಲು, ಅವಳಿಗೆ ಸ್ವಲ್ಪ ಹಾಲು ಹಾಕಿ ಕೊಡ್ತೇನೆ. ಹಾಗೆ ನೋಡಿ, ನನಗೆ ಬ್ಲ್ಯಾಕ್ ಟೀ ರೆಡಿ ಆಯಿತು. ಹಾಗೆಯೇ ಬರುವಾಗ ನಾನು ಸಮೋಸ ತಂದೆ. ನನಗೆ ಈ ಥರದ ಸಮೋಸ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ದೊಡ್ಡ ಸಮೋಸ ಆದರೆ ಅಷ್ಟು ಇಷ್ಟಪಡೋದಿಲ್ಲ. ಹಾಗಾಗಿ ಸಣ್ಣ ಸಮೋಸವನ್ನೇ ತರೋದು. ಇವಾಗ ನೋಡಿ 4 ಗಂಟೆಗೆ ಎಷ್ಟು ಜೋರು ಮೋಡ ಆಗಿದೆ ನೋಡಿ. ಇವತ್ತು ಬೆಳಗಿನಿಂದಲೇ ಚೆನ್ನಾಗಿ ಬಿಸಿಲಿತ್ತು. ಬೆಳಿಗ್ಗೆ ಸ್ವಲ್ಪ ಮೋಡ ಇತ್ತು, ಆಮೇಲೆ ಚೆನ್ನಾಗಿ ಬಿಸಿಲು ಬಿತ್ತು. ಇವಾಗ ಮತ್ತೆ ಸಾಯಂಕಾಲದ ಹೊತ್ತು ನೋಡಿ ಜೋರಾಗಿ ಮೋಡ ಆಗಿದೆ. ನಾನಿವಾಗ ಹಾಲು ಡೈರಿಗೆ ಹಾಕಿ ಬರ್ತೇನೆ.
5:30 ಆಗ್ತಾ ಬಂತು. ಕರುಗಳನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ಬೊಬ್ಬೆ ಹಾಕ್ತಾ ಇದೆ 2 ಕರುಗಳು ಕೂಡ. ಎರಡು ಕರುಗಳನ್ನು ಬಿಟ್ಟುಬಿಟ್ಟೆ. ನನಗೆ ಇವಾಗ ಸ್ವಲ್ಪ ಮೊದಲು ಭಯ ಇತ್ತು, ಮತ್ತು ಸ್ವಲ್ಪ ಭಯ ಹೋಗಿತ್ತು. ದೊಡ್ಡ ಕರು ಇತ್ತು, ಇವಾಗ ಮತ್ತೆ ಭಯ ಆಗ್ತದೆ. ಯಾಕೆಂದರೆ ಮೊನ್ನೆ ತರಲಿಕ್ಕೆ ಹೋಗುವಾಗ ನನಗೆ ಸ್ವಲ್ಪ ಹಾಯಲಿಕ್ಕೆ ಬಂತು. ಹಾಗೆ ನನಗೆ ಆಮೇಲೆ ಸ್ವಲ್ಪ ಭಯ. ನಾನು ಒಂದು ಜಂಪ್ ಹಾಕಿ ಓಡಿ ಸ್ವಲ್ಪ ದೂರ ಹೋಗಿ ಮತ್ತೆ ತಿರುಗಿ ನೋಡಿದ್ದು, ಅಷ್ಟು ಭಯ ಆಯಿತು. ಹಾಗೆ ಇವಾಗ ಭಯ ಆಗ್ತದೆ ಅದನ್ನು ಬಿಡಲಿಕ್ಕೆ. ಹಾಗೆ ಹಗ್ಗವನ್ನು ಬಿಟ್ಟುಬಿಟ್ಟೆ. ಅದು ಓಡಿ ಹೋಗಿ ಹಟ್ಟಿಯೊಳಗೆ ಹೋಗ್ತದೆ, ಹಾಗಾಗಿ ಬಿಟ್ಟುಬಿಟ್ಟೆ. ಕರುಗಳು ಓಡಿ ಹೋಗಿ ಮನೆ ಹತ್ತಿರಕ್ಕೆ ರೀಚ್ ಆಯಿತು. ನನಗೆ ಅವರ ಜೊತೆಗೆ ಓಡಲಿಕ್ಕೆ ಆಗೋದಿಲ್ಲ. ನಾನು ನಿಧಾನವಾಗಿ ಹೋಗ್ತಾ ಇದ್ದೇನೆ, ಜಾರಿ ಬಿದ್ದರೆ ಮತ್ತೆ. ಹೇಗಾದರೂ ಚಿಂಟುವನ್ನು ಕಟ್ಟಿದೆ, ಮಿಂಟುವನ್ನು ಕೂಡ ತಂದು ಕಟ್ಟಿದೆ. ಒಂದೇ ಸಮಯ ಅಲ್ಲಿಂದ ಓಡಿ ಬಂದದ್ದು ಹಟ್ಟಿಯೊಳಗೆ ಬಂದಿದೆ. ಅದು ಮಾತ್ರ ಸ್ವಲ್ಪ ಹೊರಗಡೆ ಇತ್ತು, ಇದು ಸೀದಾ ಒಳಗಡೆ ಬಂದದ್ದು. ಇದಕ್ಕೆ ಬೆತ್ತ ಇಲ್ಲದೆ ಇದು ಕೇಳುವುದೇ ಇಲ್ಲ. ಬೆತ್ತ ಬೇಕೇ ಬೇಕು ಅದಕ್ಕೆ. ಹಾಗೆ ನೀರನ್ನು ಸ್ವಲ್ಪ ಮಿಂಟುವಿಗೆ ಇಡ್ತೇನೆ. ಇವಾಗ ಕರುಗಳನ್ನು ತಂದು ಕಟ್ಟಿ ಆಯಿತು. ಇನ್ನು ಇವತ್ತು ಹುಲ್ಲು ಕೊಯ್ಲಿಲ್ಲ. ಬೆಳಗ್ಗೆ ನಾನು ಬೇಗ ಹೋದ ಕಾರಣ ಹುಲ್ಲು ಕೂಡ ಕೊಯ್ಲಿಲ್ಲ. ಹಾಗೆ ನೆಟ್ಟ ಹುಲ್ಲನ್ನು ಇವಾಗ ಸ್ವಲ್ಪ ಕಟ್ ಮಾಡಿ ತರ್ತೇನೆ. ಮತ್ತು ಸಾಯಂಕಾಲದ ಹೊತ್ತು ಮಿಷಿನಿಗೆ ಹಾಕಿ ಹುಡಿ ಮಾಡೋದು. ಹುಲ್ಲು ಖಾಲಿಯಾಗಿದೆ ಕಡಿದು. ಇನ್ನು ಇವಾಗ ಇಲ್ಲಿ ಸ್ವಲ್ಪ ಹುಲ್ಲಿದೆ, ಮತ್ತು ಅದು ಕೂಡ ಇದೆ. ಅದು ಅಷ್ಟು ಬೆಳೆಯಲಿಲ್ಲ. ಇದು ಬೆಳೆದದಿಲ್ಲಿದೆ, ಇದನ್ನು ಇವಾಗ ಕಟ್ ಮಾಡ್ತೇನೆ. ಇಷ್ಟು ಹುಲ್ಲು ತಗೊಂಡೆ, ಇಷ್ಟು ಹುಲ್ಲು ಕಟ್ ಮಾಡಿದೆ, ಸಾಕು. ತುಂಬ ಭಾರ ಇದೆ. ಪರ್ವತದಿಂದ ಇಳಿತಾ ಇದ್ದೇನೆ. ಇಲ್ಲಿಂದ ಇಳಿದಂದರೆ ಭಾರಿ ಕಷ್ಟದ ಕೆಲಸ. ಜಾನವರು ಇನ್ನೂ ಕೂಡ ಬರಲಿಲ್ಲ, ಸ್ವಲ್ಪ ಲೇಟ್ ಆಗ್ತದೆ ಏನೋ. ಹಾಗೆ ನಾನು ಹುಲ್ಲನ್ನು ಕೂಡ ಕಟ್ ಮಾಡಿ ತಂದಿಟ್ಟೆ, ಮತ್ತು ಅದನ್ನು ಮಿಷಿನಲ್ಲಿ ಹಾಕಿ ಹುಡಿ ಮಾಡೋದು. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀವಿ. ಅಲ್ಲಿ ತನಕ ಬಾಯ್.